ವಿದ್ಯಾ ಒಂದು ಸಂಸ್ಕೃತ ಶ್ಲೋಕ ಅರ್ಥ ಏನಪ್ಪಾ ಅಂದ್ರೆ ಅನ್ನದಾನ ಬಹಳ ಮಹತ್ವವಾದಂತ ದಾನ. ಅದಕ್ಕಿಂತಲೂ ಮಹತ್ವವಾದ ದಾನ ಅಂದ್ರೆ ವಿದ್ಯಾದಾನ. ಯಾಕಂದ್ರೆ ಅನ್ನ ಮುಂಜಾನೆ ತಿನ್ನೋದು ಮತ್ತೆ ಮಧ್ಯಾಹ್ನ ತಿನ್ಬೇಕು, ತಿನ್ನೋದು ಇನ್ನು ರಾತ್ರಿ ಹೋಗಿ ಮತ್ತೆ ತಿನ್ನಲ್ಲ, ಮತ್ತೆ ಮುಂಜಾನೆ ತಿನ್ನಲ್ಲ. ಆದ್ರೆ ವಿದ್ಯಾದಾನ ಒಂದು ತಗೊಂಡ್ಬಿಟ್ರೆ ಪರ್ಮನೆಂಟ್ ಆದ ಶಾಶ್ವತವಾದ ಪರಿಹಾರವನ್ನು ಕೊಡಲಿಕ್ಕೆ ಅದಕ್ಕೆ ವಿದ್ಯಾದಾನ ಶ್ರೇಷ್ಠ ಅಂತ ಹೇಳ್ಯಾರ. ಅಂತ ವಿದ್ಯೆಯನ್ನು ದಾನ ಮಾಡುತ್ತಿರುವ ಗುರು ಮತ್ತು ಗುರುಮಾತೆಯಲ್ಲಿ ನತಮಸ್ತಕನಾಗುತ್ತಲ್ಲ. ಮತ್ತು ಈ ಸಭೆಗೆ ಆಗಮಿಸಿರುವ ಅಂದ್ರೆ ಒಮ್ಮೆ ವಿವೇಕಾನಂದ್ರ ಇಂಗ್ಲೆಂಡ್ದಾಗ ಇರ್ತಾರೆ. ಇಂಗ್ಲೆಂಡ್ದಾಗಿದ್ರೆ ಅವ್ರಿಗೆ ಪತ್ರಕರ್ತ ಕ್ವಶನ್ ಮಾಡ್ತಾನೆ, ಏನ್ರಿ ನಿಮ್ ಭಾರತದಾಗ ಮಹಿಳೆ ಲೇಡೀಸ್ ಥ್ಯಾಂಕ್ಸ್ ಕೊಡಂಗಿಲ್ಲ, ಥ್ಯಾಂಕ್ಸ್ ಅಂದ್ರೆ ಗೊತ್ತಿತ್ತಲ್ಲ, ಹ್ಯಾಂಡ್ಸೇಕ್ ಕೊಡಂಗಿರ್ತ. ಹೌದು, ಕೊಡಂಗಿಲ್ಲ. ಮತ್ತ ನಿಮ್ ದೇಶದಾಗ ರಾಣಿ ಅಂತಾಳೆ, ಎಲಿಜಬೆತ್ ರಾಣಿ, ಅವ್ರು ಥ್ಯಾಂಕ್ಸ್ ಕೊಡ್ತಾರ, ಹ್ಯಾಂಡ್ಸೇಕ್ ಮಾಡ್ತಾರ ಕೇಳ್ತಾರೆ. ಅವ್ರು ಮಾಡಂಗಿಲ್ಲ. ಅವ್ರು ಯಾಕೆ ಮಾಡಂಗಿಲ್ಲ ಕೇಳ್ತಾರೆ. ಅವ್ರು ಮಹಾರಾಣಿ ಅದಕ್ಕೆ ಮಾಡಂಗಿಲ್ಲ. ನಮ್ಮ ಭಾರತದಾಗಿರೋ ಪ್ರತಿಯೊಬ್ಬ ಮಹಿಳೆಯರು ಮಹಾರಾಣಿನೂ ಅದಕ್ಕೆ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಇದು ಸ್ವಾಮಿ ವಿವೇಕಾನಂದ್ರ ಇಂಗ್ಲೆಂಡ್ದಾಗ ಕೆಟ್ಟ ಮಾತು. ಅವ್ರಿಗೂ ಈ ಸಭೆಗೆ ಸ್ವಾಗತವನ್ನು ಕೋರ್ತಾ, ಮಕ್ಕಳು ಅಂತಂದ್ರೆ ಟಾಕಿಂಗ್ ಗಾಡ್ ಅಂಡ್ ವಾಕಿಂಗ್ ಟೆಂಪಲ್ ಅಂತ ಹೇಳ್ತಾರೆ. ಅಂದ್ರೆ ಮಾತನಾಡುವ ದೇವರು, ತಿರುಗಾಡುವ ದೇವರು. ನಿಮ್ಗೆಲ್ಲರಿಗೂ ನಿಶ್ಚಯ ಆಯ್ತಲ್ಲ. ನಿಮಗೂ ನತಮಸ್ತಕನಾಗುತ್ತೆ. ಈ ಒಂದು ಸಭೆದಾಗ ಯಾರು ಹೇಳ್ಬೇಕು ಅಂತ ಹೇಳಿ ನಾನು ಕನ್ಫ್ಯೂಸ್ ಆಗಿ, ಯಾಕಪ್ಪ ಅಂದ್ರೆ ನಾನು ಇದ ಸೆಂಟ್ರಲ್ ಹೊಲ್ದಾಗ ಪ್ರೋಗ್ರಾಮ್ ಇದ್ದಾಗ ಬಂದ್ಬಿಡ್ತೀನಿ. ನಾನು 7ನೇ 8ನೇ ಇಷ್ಟೇ ಇದ್ದೇನೆ ನನ್ನ ಸಾಕಿ ಇಲ್ಲೇ ಕೂರ್ತಿದ್ವಿ ನಾವು. ಆದ್ರೆ ಇವತ್ತು ನಿಮ್ಮ ಮುಂದೆ ನೀವು ನಿಂದಿರ್ಬೋದು. ನಿಂದಿರ್ತಿರಲ್ಲ, ನಿಂದಿರ್ಬೋದಿತ್ತಲ್ಲ. ಏನಾಗಿತ್ತಪ್ಪ ಅಂದ್ರೆ ಇವತ್ತಿನ ಶಿಕ್ಷಣ, ಇವತ್ತಿನ ಇದನ್ನ ಏನಾಗೈತೆ ಅಂದ್ರೆ, ನಿಮ್ ಮಗಳ ಬಕ್ರ ಮಗ ಫಸ್ಟ್ ಬಂದ ಅಂದ್ರೆ ನನ್ನ ಮಗ ರೀ ಅದಕ್ಕ ಫಸ್ಟ್ ಬಂದ, ನನ್ನ ಮಗಳ್ರಿ ಅದಕ್ಕ ಫಸ್ಟ್ ಬಂದ. ಅದಿಲ್ಲ ಫೇಲ್ ಆಗ್ಬೇಕು, ನನ್ನ ಮಗ ಶಾಣ್ಣ ರೀ ಅಸ್ತರ ಅನುಕರಿಸಿಲ್ಲ. ಹೌದಲ್ಲ, ನನ್ನ ಮಗಳು ಭಾಳ ಚೆನ್ನಾಗಿದೆ, ಅಸ್ತರ ನಾನು ಬರ್ಬರಿ ಇಲ್ಲ ಅದಕ್ಕೆ. ಹೌದಲ್ಲ.